ನೋಡಿ, ಧನುಸ್ಸು ರಾಶಿಯವರಿಗೆ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯವನ್ನು ನೋಡೋದಾದರೆ ನೋಡಿ, ಒಂದು ರವಿಗ್ರಹದ ಪ್ರಭಾವದಿಂದ ಅಧಿಕಾರದಲ್ಲಿ ಮತ್ತು ಉದ್ಯೋಗದಲ್ಲಿ ಪ್ರಭಾವ ಹೆಚ್ಚಳವಾಗುವಂಥ ಸಾಧ್ಯತೆ. ಅಂದರೆ ರವಿ ನಿಮಗೆ ಶುಭ ಫಲವನ್ನು ಖಂಡಿತವಾಗಿಯೂ ಕೊಡ್ತಾನೆ. ಆದರೆ ಕುಜನನ್ನು ವಿಚಾರ ಮಾಡಿದಾಗ ನೋಡಿ, ದುಂದು ವೆಚ್ಚದ ಸಾಧ್ಯತೆ. ಹಣಕಾಸಿನ ವಿಷಯದಲ್ಲಿ ಶಿಸ್ತನ್ನು ನೀವು ಪಾಲಿಸಿಕೊಳ್ಳೋದು ತುಂಬ ಉತ್ತಮ. ಯಾಕೆಂದರೆ ಕುಜ ದ್ವಿತೀಯ ಸ್ಥಾನದಲ್ಲೂ ಇದ್ದಾನೆ ಮತ್ತು ತೃತೀಯದಲ್ಲೂ ಕೂಡ ಭ್ರಮಣ ಮಾಡುವುದರಿಂದ, ಸೊ ವ್ಯಯಾಧಿಪತಿ ಇರೋದರಿಂದ ಸ್ವಲ್ಪ ಹಣಕಾಸಿನಲ್ಲಿ ದುಂದು ವೆಚ್ಚ, ಸ್ವಲ್ಪ ಆ ವಿಷಯದಲ್ಲಿ ಜಾಗ್ರತೆಯನ್ನು ವಹಿಸಿಕೊಳ್ಳೋದು. ಇನ್ನು ಬುಧನನ್ನು ನೋಡಿಕೊಂಡಾಗ ಕಾನೂನು ಒಪ್ಪಂದಕ್ಕೆ ಇದು ಸಕಾಲ. ಅಂತಂದರೆ ಕಾನೂನು ವಿಷಯದಲ್ಲಿ ಏನಾದರೂ ನಿಮಗೆ ಅಲ್ಲಿ ವ್ಯಾಜ್ಯಗಳು ಅಂಥದ್ದೇನಾದರೂ ಇತ್ತು ಅಂತಂದರೆ ಅಲ್ಲಿ ಸ್ವಲ್ಪ ನೀವು ಒಪ್ಪಂದವನ್ನು ಮಾಡಿಕೊಳ್ಳೋದು ತುಂಬ ಒಳ್ಳೆಯದು ಅಂಥೇಳಿ ಅನಿಸುತ್ತೆ. ಮತ್ತು ಒಳ್ಳೆಯ ಜ್ಞಾನಿಗಳು ಮತ್ತು ಹಿತೈಷಿಗಳು ನಿಮಗೆ ಉತ್ತಮವಾದಂಥ ಸಲಹೆಯನ್ನು ಬುಧ ಪ್ರಭಾವದಿಂದ ನೋಡ್ತಾರೆ. ಅಂದರೆ ಒಳ್ಳೆಯ ಇನ್ಸ್ಟ್ರಕ್ಷನ್ಸ್ ನಿಮಗೆ ಸಿಗುತ್ತೆ ಅಂತೇಳಿ ನಮಗೆ ಅನಿಸುತ್ತೆ. ಇನ್ನು ಸಪ್ತಮದಲ್ಲಿರುವಂತಹ ಗುರು ಪ್ರಭಾವವನ್ನು ನೋಡಿ, ದಾಂಪತ್ಯ ಜೀವನಕ್ಕೆ ತುಂಬ ಚೆನ್ನಾಗಿರುವಂತಹ ಕಾಲ. ಅನ್ಯೋನ್ಯವಾಗಿರ್ತೀರ. ವಿವಾಹ ವಿಷಯದಲ್ಲಿ ಅಂತಂದರೆ ಮದುವೆ ವಿಷಯದಲ್ಲಿದ್ದಂಥ ತೊಂದರೆಗಳು ಕಂಪ್ಲೀಟಾಗಿ ನಿವಾರಣೆ ಆಗುತ್ತೆ. ಒಳ್ಳೆಯ ಮದುವೆ ಯೋಗ ನಿಮಗೆ ಖಂಡಿತವಾಗಿ ಮುಂದುವರಿಸುತ್ತೆ. ಇನ್ನು ಶುಕ್ರದಿಂದ ನೋಡಿದಾಗ ಕಲಾವಿದರಿಗೆ ಮತ್ತು ಸಿನಿಮಾ ಕ್ಷೇತ್ರದಲ್ಲಿದ್ದವರಿಗೆ ತುಂಬ ಅನುಕೂಲಕರವಾದಂಥ ದಿವಸ. ಮತ್ತು ಆರೋಗ್ಯದಲ್ಲಿ ಉತ್ತಮವಾದಂತಹ ಸುಧಾರಣೆಯನ್ನು ಕಾಣಿಸುತ್ತೆ. ಅದರಲ್ಲೂ ವಿಶೇಷವಾಗಿ ನೋಡಿ, ಮಾನಸಿಕ ನೆಮ್ಮದಿ ಮತ್ತು ಕುಟುಂಬದಲ್ಲಿ ಒಂದು ಒಳ್ಳೆಯ ಸಮಾಧಾನ ನಿಮಗೆ ಈ ಮಾಸದಲ್ಲಿ ಖಂಡಿತವಾಗಿಯೂ ಇದೆ. ಆದರೆ ಶನಿ ಪ್ರಭಾವ ಚತುರ್ಥದಲ್ಲಿರೋದರಿಂದ ತಂದೆ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಮೇಲಿಂದ ಮೇಲೆ ನಿಮಗೆ ಸಮಸ್ಯೆಗಳು ಉದ್ಭವವಾಗುತ್ತೆ. ಅದು ಸ್ವಲ್ಪ ನಿಮಗೆ ಕೊಂಚ ಟೆನ್ಷನ್ ಕೊಡುವಂಥ ಸಾಧ್ಯತೆ. ಅದರ ಜೊತೆಗೆ ವ್ಯಾಪಾರದಲ್ಲೂ ಕೂಡ ಒಂದಷ್ಟು ನಿಮಗೆ ಅದರ ಪರಿಣಾಮವಾಗುವಂತಹ ಸಾಧ್ಯತೆ, ಏರಿಳಿತವನ್ನು ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಇದು ಶನಿ ಪ್ರಭಾವ. ಸೊ ಶನಿಗೆ ಸಂಬಂಧಪಟ್ಟಂಥ ಪರಿಹಾರವನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ಇನ್ನು ತೃತೀಯದಲ್ಲಿರುವಂಥ ರಾಹು ವಿಶೇಷವಾಗಿ ನೋಡಿ, ಆತ್ಮವಿಶ್ವಾಸವನ್ನು ಕೊಡ್ತಾನೆ. ಪಾಪಗ್ರಹ ಇದ್ದರೂ ಕೂಡ ನೋಡಿ ರಾಹು. ಆಮೇಲೆ ಹೊಸ ಉದ್ಯೋಗವನ್ನೇನಾದರೂ ಪ್ರಾರಂಭ ಮಾಡಬೇಕು ಅಂತ ಅನ್ನೋ ಯೋಚನೆ ಖಂಡಿತವಾಗಿಯೂ ನಿಮಗೆ ಬರುತ್ತೆ. ಸಪ್ತಮದಲ್ಲಿ ಗುರು ಇದ್ದಾನೆ ಗೋಚರದಲ್ಲಿ. ಸೊ ಅವನು ಕೂಡ ಗುರು ಒಂದು ಒಳ್ಳೆಯ ಅನುಕೂಲತೆಯನ್ನು ಕೊಡ್ತಾನೆ. ಹಾಗಾಗಿ ಹೊಸ ಉದ್ಯೋಗ ಬೇಕಾದರೆ ನೀವು ಪ್ರಾರಂಭ ಮಾಡಬಹುದು. ಆದರೆ ಕೇತು ನೋಡಿ, ಭಾಗ್ಯಸ್ಥಾನದಲ್ಲಿರುವಂಥ ಕೇತು ಅಷ್ಟು ವಿಶೇಷವಾದಂಥ ಫಲವನ್ನು ಖಂಡಿತವಾಗಿಯೂ ಕೊಡೋದಿಲ್ಲ. ನಿಮಗೆ ಆಗದೇ ಇರುವಂತಹ ಜನ ನಿಮಗೆ ಖಂಡಿತವಾಗಿಯೂ ತೊಂದರೆಯನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಸಾಕಷ್ಟು ಶುಭಗ್ರಹಗಳ ಒಂದು ಅನುಕೂಲತೆ ನಿಮಗಿರೋದರಿಂದ ಆ ಎಲ್ಲ ಒಂದು ಪರಿಸ್ಥಿತಿಯನ್ನು ನೀವು ಖಂಡಿತವಾಗಿಯೂ ನಿಭಾಯಿಸ್ತೀರಾ. ಹಾಗಾಗಿ ಈ ಒಂದು ಮಾಸದಲ್ಲಿ ನೋಡಿ, ವಿಶೇಷವಾಗಿ ನೀವು ಶನಿಗ್ರಹದ ಆರಾಧನೆಯನ್ನು ಮಾಡಿ ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯ ಪರಿಸ್ಥಿತಿ